ಇವತ್ತು ನಮ್ಮ ಯಜಮಾನ್ರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನೋಡಿ ಒಂದು ಕಡೆ ಖುಷಿನೂ ಆಯ್ತು, ಇನ್ನೊಂದು ಕಡೆ ಆಶ್ಚರ್ಯನೂ ಆಯ್ತು. ಇವ್ರು ಈ ತರ ಎಲ್ಲ ಹೋಗ್ಬಿಟ್ಟು ಶಾಪಿಂಗ್ ಮಾಡಿದಾರ ಅಂತ. ಇವ್ರು ಇದೇ ಫಸ್ಟ್ ಟೈಮು ಈ ತರ ಹೋಗಿ ಡ್ರೆಸ್ ಸೆಲೆಕ್ಟ್ ಮಾಡಿರೋದು. ತುಂಬಾ ಕಷ್ಟ ಆಗಿರತ್ತೆ ಅನ್ಸತ್ತೆ ಇವರಿಗೆ. ಕಷ್ಟ ಏನಾಗ್ಲಿಲ್ಲ, ನಿನ್ ಜೊತೆ ಹೋಗಿದ್ರೆ ದಿನ ಪೂರ್ತಿ ಶಾಪಿಂಗ್ ಮಾಡ್ಬೇಕಿತ್ತು. ನಾನು ಒಬ್ನೇ ಹೋಗಿದ್ದಕ್ಕೆ 1 ಅವರಿಂದ 2 ಅವರಲ್ಲಿ ನಿನಗೆ ಬೇಕಾಗಿರೋ ಡ್ರೆಸ್ ಮತ್ತೆ ಶೂನ ಸೆಲೆಕ್ಟ್ ಮಾಡಿದ್ದೆ. ನಂಗೆ ಒಂದೇ ಯೋಚನೆ ಆಗ್ತಾ ಇದ್ದಿದ್ದು, ಈ ಶೂ ಮತ್ತೆ ಈ ಡ್ರೆಸ್ ಇವಳಿಗೆ ಇಷ್ಟ ಆಗತ್ತಾ ಅಂತ. ಅವಳು ನಾರ್ಮಲ್ ಆಗಿ ಈ ತರ ಯಾವತ್ತೂ ಕೂಡ ಹಾಕಿರೋದನ್ನ ನಾನು ನೋಡಿರ್ಲಿಲ್ಲ. ಅದಕ್ಕೋಸ್ಕರನೇ ಈ ತರದ ಟಾಪ್ ನಾನು ಸೆಲೆಕ್ಟ್ ಮಾಡಿದ್ದೆ. ಅವಳು ನೋಡಿದ ತಕ್ಷಣನೇ ನನಗೆ ತುಂಬಾನೇ ಇಷ್ಟ ಆಯ್ತು. ಚೆನ್ನಾಗಿದೆ ಅಂತ ಡವ್ ಆಡೋದ್ಲು ಇಲ್ಲ ಇಷ್ಟಪಟ್ಲು ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ರೆಡಿ ಆಗ್ಬಿಟ್ಟು ಬರ್ತಾಳೆ, ನೋಡಿರಂತೆ ತಡೀರಿ. ಇವ್ರ ತಂದೆ ಡ್ರೆಸ್ ಅಂತೂ ತುಂಬಾನೇ ಇಷ್ಟ ಆಯ್ತು. ನನ್ನ ಹತ್ರ ಬ್ಲೂ ಕಲರ್ ಡ್ರೆಸ್ ಇರ್ಲಿಲ್ಲ. ಹಾಗೆ ರೀ ಶೂ ಕೂಡ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಗಿದ್ದಕ್ಕೆ ನಾನು ಇಷ್ಟೊಂದು ಖುಷಿಯಾಗಿ ಕುಂದಾಡ್ತಾ ಇರೋದು. ನೋಡಿ ಬಾಯ್ಸ್, ಹುಡುಗಿರ ಜೊತೆ ಶಾಪಿಂಗಿಗೆ ಹೋದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಜಾಸ್ತಿ ದುಡ್ಡು ಕೂಡ ಖರ್ಚಾಗುತ್ತೆ. ಅದೇ ಒಬ್ರೇ ಹೋಗಿ ಶಾಪಿಂಗ್ ಮಾಡಿದ್ರೆ ಕಮ್ಮಿ ಖರ್ಚಾಗುತ್ತೆ, ನಿಮ್ಮ ಹುಡುಗಿ ಕೂಡ ಖುಷಿ ಪಡ್ತಾರೆ. ಹೇಗಿದೆ ಐಡಿಯಾ? ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಪ್ರೀತಿನ ಸಮಯವಿದ್ದಾಗ ಮಾಡಬೇಡಿ, ಸಮಯ ಮಾಡಿಕೊಂಡು ಮಾಡಿ. ಪ್ರೀತಿ ಜೀವನ, ಸಮಯ ಸಿಕ್ಕಾಗ ಆಡುವ ಆಟವಲ್ಲ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.